ಇಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರ್ನಾಟಕ ದಲಿತ ಜನತಾ ಸಂಘ ಸಮಿತಿ ವತಿಯಿಂದ ಕಳೆದ 30 ವರ್ಷಗಳಿಂದ ಮಾದಿಗರು ಸರ್ಕಾರದ ಸೌಲಭ್ಯ ಮತ್ತು ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುತ್ತಾ ಬಂದಿದ್ದಾರೆ. ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನಿವೃತ್ತ ನ್ಯಾಯಮೂರ್ತಿಯಾದಂಥ ನಾಗಮೋಹನ್ ದಾಸ್ ಅವರಿಗೆ ವಿವಿಧ 101 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 101 ಜಾತಿಗಳ ದತ್ತಾಂಶಗಳನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಒಪ್ಪಿಸುವಂತೆ ನಿವೃತ್ತ ನೇಮಕ ಮಾಡಿತ್ತು. ಕಳೆದ 3 ತಿಂಗಳಾದರೂ ನ್ಯಾಯಮೂರ್ತಿಯಾದಂಥ ನಾಗಮೋಹನ್ ದಾಸ್ ಅವರು ವರದಿ ಸಿದ್ಧಪಡಿಸಲು ವಿಫಲಗೊಂಡಿದ್ದಾರೆ. ವಿಫಲಗೊಂಡಿದ್ದ ಹಿನ್ನೆಲೆಯಲ್ಲಿ ಯಾವುದೇ ಜಿಲ್ಲಾ ಪಂಚಾಯತಲ್ಲಿ ಯಾವುದೇ ಹೊಸ ಹುದ್ದೆಗಳನ್ನು ನೇಮಕ ಮಾಡದಂತೆ ಮತ್ತು ಹುದ್ದೆಗಳನ್ನು ತಡೆ ಹಿಡಿಯುವಂತೆ ನಾವು ಮನವಿ ಮುಖಾಂತರ ಒತ್ತಾಯಿಸುತ್ತೇವೆ. ರುಕ್ಕಪಟ್ಟಿ ಕಾಂಬ್ಳೆ ಅದು ಮುಂದೆ ಹೋರಾಟ ಮಾಡ್ತೇವೆ ಮಾಡ್ತೇವೆ. ರುಕ್ಕಪಟ್ಟಿ ಕಾಂಬ್ಳೆ ಸದಾಶಿವ ಆಯೋಗ ವರದಿಯನ್ನು ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ನೀಡುವವರೆಗೂ ಯಾವ ಹುದ್ದೆಯನ್ನು ನೇಮಕ ತಡೆ ಹಿಡಿಯುವಂತೆ ಒತ್ತಾಯದ ಮನವಿ. ಇವತ್ತಿನ ದಿವಸ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡ್ಲತ್ತೀವಿ. ಯಾವುದೇ ಹುದ್ದೆಗಳು ನೇಮಕ ಮಾಡ್ಬಿಡೋದು ಅಂತೇಳಿ ಒಂದು ಮನವಿ ಕೊಡ್ಲಕತ್ತೀವಿ. ಯಾಕಂದ್ರೆ ಸದಾಶಿವ ಆಯೋಗ ಶಿಫಾರಸು ಮಾಡಬೇಕು, ಕೂಡಲೇ ಅದಕ್ಕೆ ಆದೇಶ ನೀಡ್ಬೇಕಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಡ್ಲಕತ್ತೀವಿ. ಮಾಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಇಡೀ ರಾಜ್ಯದ ಅಂತ ಹೋರಾಟ ಮಾಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕತ್ತೀವಿ. ರಮಾಕಾಂತ್ ವಿ ಪೂಜಾರಿ, ಕರ್ನಾಟಕ ದಲಿತ ಜನತಾ ಸಂಘದ ಸದಸ್ಯರು. ಹಲೋ, ಇಂದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಯಾವುದೇ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಬಾರದೆಂದು ಅದರ ಸಲುವಾಗಿ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನ್ಯಾಯಮೂರ್ತಿ ಎದೆ ಸದಾಶಿವ ಆಯೋಗ ವರದಿ ಜಾರಿಯಾಗುವವರೆಗೂ ಯಾವ ಹುದ್ದೆಗಳ ನೇಮಕಾತಿಗಳು ತಡೆ ಹಿಡಿಬೇಕಂತ ಮನವಿ ಪತ್ರ ಮೂಲಕ ಹೇಳ್ತಾ ಇದ್ದೀವಿ. ಜಯರಾಜ್ ಕನ್ಗೀಕರ್.